ಶ್ರೀಮಾತ್ರೇ ನಮ ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಡಿಯೋದಲ್ಲಿ ವಿಶೇಷವಾಗಿ ಕುಂಭರಾಶಿಯವರಿಗೆ ಗುರು ಗೋಚಾರದಿಂದ ಏನೆಲ್ಲ ಫಲಗಳು ಸಿಗುತ್ತೆ, ಮುಂದಿನ ದಿನದಲ್ಲಿ ಏನೆಲ್ಲ ರಾಶಿಗಳನ್ನ ಗುರು ಒತ್ತು ತಂದಿರ್ತಾರೆ, ಒಂದು ಗುರು ರಾಶಿ ಬದಲಾವಣೆಯಿಂದ ನಿಮಗೆ ಏನೆಲ್ಲ ಘಟನೆಗಳು ಘಟಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಕುಂಭರಾಶಿಯವರಿಗೆ ಗುರುವು ಜೂನ್ 2ರಂದು ಷಷ್ಠ ಭಾವಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ, ಅಂದರೆ ಹೆಚ್ಚಿನ ಶುಭ ಫಲ ಕೊಡುವಂಥ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ನೈಸರ್ಗಿಕವಾಗಿ ಶುಭ ಗ್ರಹ ಷಷ್ಠ ಸ್ಥಾನಕ್ಕೆ ರೋಗ, ಋಣ, ರುಜು, ಶತ್ರು, ತಗಾದೆಗಳು, ರಿಸ್ಕ್, ಕಾಂಪಿಟೇಷನ್ ಈ ಸ್ಥಳಕ್ಕೆ ಗುರು ಹೋಗ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ, ಒಂದು ಗುರುವಿನ ಅಂತವರು ಒಂದು ಕಾಂಪಿಟೇಷನ್ನು, ಶತ್ರುಗಳು ಈ ಜಾಗಕ್ಕೆ ಹೋದಾಗ ಏನು ಮಾಡ್ಬೋದು? ಸೊ ಕುಂಭರಾಶಿಯವರಿಗೆ ಈ ವರ್ಷ ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನು ನೋವು ಮತ್ತು ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯವಸ್ಥೆ ಏನಿರುತ್ತೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ಸೊ ಅಪ್ ಟು ಅಕ್ಟೋಬರ್ವರೆಗೂ ನೀವು ತುಂಬ ಕೇರಾಗಿ ನೋಡ್ಕೊಳ್ಳಿ. ಅಕ್ಟೋಬರ್ ನಂತರ ಗುರುವು ನಿಮಗೆ ಸಪ್ತಮ ಸ್ಥಾನಕ್ಕೆ ಗುರುಬಲ ಬರುತ್ತೆ. ಆಗ ನಿಮಗೆ ಏನೇ ರೋಗಗಳು ಉಲ್ಬಣಗೊಂಡಿದ್ರು ಅದೆಲ್ಲ ಉಪಶಮನವಾಗ್ತಾ ಬರುತ್ತೆ, ಶತ್ರುಗಳ ಬಾಧೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ನೀವು ಸಾಡಸತಿ ನಡೀತಿರೋದ್ರಿಂದ ಪ್ರತಿನಿತ್ಯ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದಂತೂ ಮರಿಬೇಡಿ. ಸೊ ಗುರುವು ಷಷ್ಠಭಾವದಲ್ಲಿ ಇದ್ಕೊಂಡು ನಿಮಗೆ ಸಾಲ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬಕ್ಕೋಸ್ಕರ, ಹಾಗೆ ಹಿರಿಯ ಸಹೋದರಗೋಸ್ಕರ ಅಥವಾ ಯಾವುದಾದ್ರೂ ಸ್ನೇಹಿತರಿಗೋಸ್ಕರ ನೀವು ಸಾಲ ಮಾಡುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ಜಾಗ್ರತೆ ವಹಿಸಿ, ಯಾಕೆಂದರೆ ಷಷ್ಠಭಾವದಲ್ಲಿದ್ದಾಗ ಗುರು ಸಾಲ ಮಾಡ್ತಾರೆ. ಹಾಗೆ ಮನಿ ಫ್ಲೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅರ್ಥ ತ್ರಿಕೋಣದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾರೆ. ಗುರುವಿನ ದೃಷ್ಟಿಯು ಅರ್ಥ ತ್ರಿಕೋಣದ ಮೇಲೆ ಬಿದ್ದಿರುತ್ತೆ. ಆದ್ರೂ ಮನಿ ಫ್ಲೋ ಇರುತ್ತೆ ಅಷ್ಟೇ. ಸಮ್ ಟೈಮಲ್ಲಿ ಡಿಫಿಕಲ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಹಣದ ವಿಚಾರದಲ್ಲಿ ತುಂಬ ಕೇರ್ ತಗೋಬೇಕಾದಂತೂ ಅನಿವಾರ್ಯ ಪರಿಸ್ಥಿತಿ ಕುಂಭರಾಶಿಯವರಿಗಂತೂ ಈ ವರ್ಷ ಇದ್ದೇ ಇದೆ. ಇದೇ ನವೆಂಬರ್, ಡಿಸೆಂಬರ್, ಜನವರಿ 20ರವರೆಗೂ ಗುರು ಸಪ್ತಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ಗುರುಬಲ ನಿಮಗೆ ಬರ್ತಾ ಇದೆ, ಸಿಂಹ ರಾಶಿಗೆ ಹೋಗ್ತಾ ಇದ್ದಾರೆ. ಸೊ ವಿಶೇಷವಾಗಿ ಕುಂಭರಾಶಿಯ ಯೋಗ್ಯ ವಯಸ್ಕರಾಗ್ತೀರ. ನವೆಂಬರ್ ಇಂದ ಒಂದು 3 ತಿಂಗಳ ಸಮಯ ಇರುತ್ತೆ. ಆ ಟೈಮಲ್ಲಿ ವಿವಾಹಕ್ಕೆ ಯೋಗ್ಯ ಸಮಯ. ಆ ಟೈಮಲ್ಲಿ ಪ್ರಯತ್ನ ಮಾಡಿದರೆ ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಹೊಸ ವ್ಯಾಪಾರ ಒಪ್ಪಂದಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಅನ್ನೋದು ಬರುತ್ತೆ. ಹಾಗೆ ದಂಪತಿಗಳ ಮಧ್ಯೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತಲ್ವ, ಅದು ಈಗ ಕಡಿಮೆ ಆಗ್ತಾ ಬರುತ್ತೆ. ಅನ್ಯೂನ್ಯತೆ, ಒಂದು ಸಾಮರಸ್ಯ ಅನ್ನೋದು ನಿಮ್ಮ ದಂಪತಿಗಳ ಮಧ್ಯೆ ನವೆಂಬರ್, ಡಿಸೆಂಬರ್, ಜನವರಿ ಈ ತಿಂಗಳುಗಳಲ್ಲಿ ನಿಮಗೆ ಸಾರ್ಟ್ಔಟ್ ಆಗಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಆ ಟೈಮಲ್ಲಿ ದೂರ ಪ್ರವಾಸ ಹೋಗ್ತೀರಾ, ಅದರಿಂದ ನಿಮಗೆ ಧನಲಾಭ ಆಗುತ್ತೆ. ಯಾರು ವ್ಯಾಪಾರ ಒಪ್ಪಂದಗಳಿಗೆ, ವ್ಯಾಪಾರಕ್ಕೋಸ್ಕರ ದೂರ ಪ್ರವೇಶ ಹೋಗ್ತೀರಾ, ನಿಮಗೆ ಖಂಡಿತ ಆ ಟೈಮಲ್ಲಿ ಲಾಭ ಅನ್ನೋದು ಕಾಣುತ್ತೆ. ಹೋಗುವಂಥ ಯಾವುದು ಬಿಸ್ನೆಸ್ ಮೀಟಿಂಗ್ಗಳಿದೆ ನಿಮಗೆ ಯಶಸ್ಸು ಅನ್ನೋದು ನವೆಂಬರ್, ಡಿಸೆಂಬರ್, ಜನವರಿಲಿ ಸಿಗುತ್ತೆ. ಜನವರಿ 25 ನಂತರ ಮತ್ತೆ ಗುರು ಷಷ್ಠಭಾವಕ್ಕೆ ಬರ್ತಾ ಇದ್ದಾರೆ. ಸೊ ಷಷ್ಠಭಾವದಲ್ಲಿ ಗುರು ಇದ್ಕೊಂಡು ತನ್ನ ಪಂಚಮ ದೃಷ್ಟಿಯಿಂದ ದಶಮ ಭಾವವನ್ನು ನೋಡ್ತಾ ಇದ್ದಾರೆ, ಅಂದರೆ ಕಾರ್ಯಕ್ಷೇತ್ರವನ್ನು ನೋಡ್ತಾ ಇದ್ದಾರೆ. ಆಗಲೇ ಹೇಳ್ದಂಗೆ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳು ಒತ್ತಡ ಜಾಸ್ತಿ ಆಗುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಹಿರಿಯ ಅಧಿಕಾರಿಗಳು ಸಹಕಾರ ಕೊಡೋದಿಲ್ಲ. ನಿಮಗೆ ಇಷ್ಟ ಇಲ್ಲ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ, ಹಾಗೆ ಇಷ್ಟ ಇಲ್ಲ ಜನಗಳ ಜೊತೆ ಕೆಲಸ ಮಾಡುವಂಥ ಅನಿವಾರ್ಯತೆ ಅನ್ನೋದು ನಿಮಗೆ ಕಂಡು ಬರ್ತಾ ಇದೆ. ಸೊ ಆದಷ್ಟು ತಾಳ್ಮೆಯಿಂದ ನೀವು ಅಕ್ಟೋಬರ್ವರೆಗೂ ಮುಂದುವರಿಯಿರಿ. ಜೂನ್ ನಂತರ ನವೆಂಬರ್ ಆನ್ವರ್ಡ್ಸ್ ನಿಮಗೆ ಎಲ್ಲವೂ ಸ್ಮೂತಾಗಿ ಫ್ಲೋ ಆಗಲಿಕ್ಕೆ ಶುರುವಾಗುತ್ತೆ. ಆಗಲೇ ಹೇಳ್ದಂಗೆ ತನ್ನ ಸಪ್ತಮ ದೃಷ್ಟಿಯಿಂದ ವ್ಯಯಸ್ಥಾನ ನೋಡ್ತಾ ಇರೋದ್ರಿಂದ ಗುರು ನಿಮಗೆ ಧನಾಧಿಪತಿ, ಹಾಗೆ ನಿಮಗೆ ಲಾಭಾಧಿಪತಿ ಆಗ್ತಾರೆ. ಸೊ ಕುಟುಂಬಕ್ಕೋಸ್ಕರ, ಹಾಗೆ ಮನೆಯಲ್ಲಿ ಹಿರಿಯರ ಆರೋಗ್ಯಕ್ಕೋಸ್ಕರ, ಆರೋಗ್ಯ ವಿಚಾರವಾಗಿ ಧನ ವ್ಯಯ ಅನ್ನೋದು ಕಂಡು ಬರ್ತಾ ಇದೆ. ಸೊ ಈ ವರ್ಷ ನೀವು ಮನಿನ ಆದಷ್ಟು ಎಷ್ಟು ಕಡಿಮೆ ಖರ್ಚು ಮಾಡಿ ಸೇವ್ ಮಾಡಿಕೊಟ್ರೋ ಅದು ಮುಂದೆ ಉಪಯೋಗಕ್ಕೆ ಬರುತ್ತೆ. ಸೊ ನೀವು ಖಂಡಿತವಾಗಿ ಮನಿನ ನೀವು ಜಾಗ್ರತೆಯಿಂದ ಉಪಯೋಗಿಸ್ಬೇಕಾಗತ್ತೆ. ಹಾಗೆ ತನ್ನ ಭಾಗ್ಯ ದೃಷ್ಟಿಯಿಂದ ಧನಸ್ಥಾನ ನೋಡ್ತಾ ಇದ್ದಾನೆ. ಹಂಗಾಗಿ ದೈವಿ ಕೃಪೆಯಿಂದ ನಿಮಗೆ ಯಾವುದೋ ಒಂದು ಮೂಲದಿಂದ ನಿಮಗೆ ಧನ ಸಹಾಯ ಅನ್ನೋದು ಬರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಇನ್ಲಾ ಸಪೋರ್ಟ್ಸ್, ಅಂದರೆ ಮದರ್ ಇನ್ಲಾ, ಫಾದರ್ ಇನ್ಲಾಯಿಂದ ಅವ್ರ ಕಡೆಯಿಂದ ನಿಮಗೆ ಸಹಕಾರ ಅನ್ನೋದು ಕುಂಭರಾಶಿಯವರಿಗೆ ಸಿಗುತ್ತೆ. ಯಾರು ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋಂಥ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟು, ಹಾಸ್ಪಿಟಲ್ಲು, ಎಮರ್ಜೆನ್ಸಿ ಫೀಲ್ಡು, ಫೈರು, ಡಿಫೆನ್ಸು, ಲಾಯರ್, ಈ ಥರ ಯಾರಿದ್ದೀರಾ ಇವರಿಗೆಲ್ಲ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಯಾಕೆಂದರೆ ಗುರು ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವನ ವೃದ್ಧಿ ಮಾಡ್ತಾರೆ. ಸೊ ಹಂಗಾಗಿ
ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ನಿಮಗೆ ಹೆಚ್ಚಿನ ಅವಕಾಶಗಳು ಬರ್ತವೆ, ಅಂದರೆ ಹೆಚ್ಚಿನ ಕೇಸ್ಗಳು ಬರ್ತವೆ, ನಿಮಗೆ ಹೆಚ್ಚಿನ ಕ್ಲೈಂಟ್ಸ್ ಸಿಗ್ತಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ನೀವು ಹೆಸರು ಮಾಡಲಿಕ್ಕೆ, ಧನ ಮಾಡಲಿಕ್ಕೆ ಗುರುವು ನಿಮಗೆ ಸಾಥ್ ನೀಡ್ತಾರೆ. ಸೊ ಆ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸ್ಬೋದು. ಈ ವರ್ಷ ನೀವು ಆದಷ್ಟು ಗುರು ದತ್ತಾತ್ರೇಯರ ದರ್ಶನವನ್ನು ನೀವು ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ಅದರಲ್ಲೂ ಹುಣ್ಣಿಮೆ ದಿನ ಹೋಗಿ ಮಾಡಿಕೊಂಡು ತೀರ್ಥ ಸ್ನಾನ ಮತ್ತು ದರ್ಶನ, ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ. ತೀರ್ಥ ಸ್ನಾನ ಮಾಡಿ. ತೀರ್ಥ ಸ್ನಾನ ಮಾಡೋದ್ರಿಂದ ನಿಮಗೆ ಎನರ್ಜಿ ಏನಿರುತ್ತೆ, ನಮಗೊಂದು ಎನರ್ಜಿ ಫೀಲ್ಡ್ ಇರುತ್ತೆ, ಔರಾ ಫೀಲ್ಡ್ ಇರುತ್ತಲ್ಲ, ಅದು ಚೇಂಜಸ್ ಆಗುತ್ತೆ. ಆ ಒಂದು ನದಿಯಲ್ಲಿ, ನೀರಿನಲ್ಲಿ ಆ ರೀತಿಯಾದ ಒಂದು ಶಕ್ತಿ, ವಿಶೇಷವಾದ ಶಕ್ತಿ ಇರುತ್ತೆ. ಹಾಗೆಯೇ ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ವ, ಹಿಂದೆ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಬಂದರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಡಿಸಪಿಯರ್ ಆಗ್ತಾ ಇತ್ತು, ಕಣ್ಮರೆ ಆಗ್ತಾ ಇತ್ತು. ಏಕೆ ಅಂತ ಹೇಳಿದರೆ ಆ ಒಂದು ಎನರ್ಜಿ ಅನ್ನೋದು ದೇವಸ್ಥಾನಗಳಲ್ಲಿ ಆ ಥರ ಇರುತ್ತೆ. ಈ ವರ್ಷ ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಪ್ರತಿ ಗುರುವಾರ ನಿಮಗೆ ಹತ್ರದಲ್ಲಿ ರಾಘವೇಂದ್ರರು ಇರ್ಬೋದು, ಶಿರ್ಡಿ ಸಾಯಿಬಾಬಾರು ಇರ್ಬೋದು, ದತ್ತಾತ್ರೇಯವರು ಇರ್ಬೋದು, ಯಾವ ದೇವಸ್ಥಾನಕ್ಕಾದರೂ ಸರಿ ನೀವು ಪ್ರತಿ ವಾರ ಹೋಗ್ತಾ ಬನ್ನಿ. ಹಾಗೆ ಗುರುಚರಿತ್ರೆ ಪಾರಾಯಣ ಮಾಡ್ತಾ ಬನ್ನಿ. ಇದನ್ನು ಮಾಡೋದ್ರಿಂದ ಗುರುವಿನಿಂದ ಬರುವಂಥ ಒಂದು ಪ್ರತಿಕೂಲ ಪರಿಣಾಮಗಳೇನಿರುತ್ತೆ, ಪ್ರಭಾವಗಳೇನಿರುತ್ತೆ, ಅದು ಕಡಿಮೆಯಾಗಿ, ನಲಿಫೈ ಆಗಿ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಕುಂಭರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.